ಎಸ್ಕಾಂ ಕಂಪನಿಗೆ ಬೆಸ್ಕಾಂದವರಿಗೆ ಆಯ್ತು. ಈ ತಲೆ ಹಿಡಿಕರ ಈ ರಾಜ್ಯದ ಮುಖ್ಯಮಂತ್ರಿಗೆ ಹೋಗಿ ಸರ್ಕಾರಕ್ಕೆ ಅರಿವಿಲ್ಲ ನೋಡಿ. ಇವತ್ತ ಸರಿಯಾಗಿ ಗಟ್ಟಿವಾದ ವೈರ್ ಇತ್ತಪ್ಪ ಅಂತಂದ್ರೆ ಅವರ ಆ ಪುಣ್ಯಾತ್ಮರ ಜೀವ ಹೋಗ್ತಿತ್ತು. ಸಣ್ಣ ವಯಸ್ಸ ಇವತ್ತು 10 ವರ್ಷದ ಮಗು ಐತೆ ಅವರಿಗೆ. ಹೆಂಗ ಬದುಕಬೇಕು ಹೇಳೋದನ್ನ ನೋಡ್ರ ಕುದಿತಿದ್ ಮೈಯಾಗ. ಎಷ್ಟು ಸಲ ಪ್ರತಿಯೊಂದು ವಿಚಾರದಾಗ ಹೇಳ್ತಿರ್ತು, ಮೊದಲು ವೈರ್ ಚೇಂಜ್ ಮಾಡ್ರಿ, 40 ವರ್ಷಗಳವು ವಿದ್ಯುತ್ ನಿಮ್ಮದು 25%, 30% ಅಲ್ಲೇ ಸೋರಿಕೆ ಆಗೋದಕ್ಕೆ ನಮ್ಮ ಕರೆಂಟ್ ಕೂಡ ಸರಿಯಾಗಿ ನಡೀತಾ ಇಲ್ಲ ಅನ್ನೋಂಥದ್ದು ಹೇಳುತ್ತೆ. ಇದನ್ನೆಲ್ಲ ಯಾರು ಚಿಂತೆ ಮಾಡ್ತಾರ? ಈ 224 ಮಂದಿನ ಆರ್ಸ್ ಕಳಿಸೋದು ಇವರಿಗೆ ನೀವು ಯಾರು ಅನ್ನೋದು ಗೊತ್ತಿಲ್ಲ. ನೀವು ಬರೀ ಹೋಟ್ ಅಷ್ಟ ನಿಮಗೆ ಗೊತ್ತು, ಹೋಟ್ ಅಷ್ಟ ಬೇಕು ನಿಮಗ. ಹೋಟ ಅವ್ರ ಅಧಿಕಾರ ಬಂದ್ಮಂತ ಅವ್ರು ಹೇಗೆ ಶ್ರೀಮಂತ ಆಗ್ತಕ್ಕಂಥ ಚಟುವಟಿಕೆ ಮಾತ್ರ ಈ ರಾಜಕಾರಣ ವ್ಯವಸ್ಥೆಗೆ ಬೇಕಾಗೈತಿ. ಯಾರಿಗೂ ಅವರೇ ಬಾಳ ಮಂದಿ ಕೂಡ ಅಲ್ಲೇನ ಒಂದ್ 20 ಸತ್ರ ಏನಂತ ಇಷ್ಟು ಕೇವಲ ಆಗಿ ಇವತ್ತ ಈ ರೈತ ಕುಲವನ್ನು ನೋಡ್ತಕ್ಕಂಥ ಸಂದರ್ಭ ನೋಡ್ರಿ. ಅಲ್ಲಿ ಬಿಡದಿ ಒಳಗ 500 ದಿವಸ ಅಂದ್ರ ನಮ್ಮ ಭೂಮಿ ಕೊಡುದಿಲ್ಲ. 9,000 ಎಕರೆ ಭೂಮಿ ನಮ್ಮದೈತಿ, ಇದು ನಮ್ಮ ಹಕ್ಕತಿ. ನೀ 10 ಕೋಟಿ ಕೊಟ್ಟರು ಭೂಮಿ ಕೊಡುದಿಲ್ಲ ಅಂತ ಅಲ್ಲಿ ರೈತ ದೇವರು ಹೋರಾಟ ಮಾಡತ್ತಾರೋ. ಇಡೀ ರಾಜ್ಯದ ನನ್ನ ಎಲ್ಲಾ ರೈತ ಪರ ಸಂಘಟನೆಗಳು, ಎಲ್ಲಾ ಸಂಘಟನೆಗಳು ಬೆಂಬಲ ಕೊಟ್ಟ ಭೂಮಿ ಕೊಡುದಿಲ್ಲ ಅಂತ ಹೇಳಿದ್ರು ಕೂಡ ಈ ತಲೆ ಹಿಡಿಕ ರಾಜಕಾರಣಿಗಳ ಈ ರಾಜ್ಯದ ಮುಖ್ಯಮಂತ್ರಿ ನಿನ್ನೆ ಸರ್ವೆ ಕಳಿಸ್ಯಾನ. ನಿನ್ನೆ ಬಿಡ್ಲಿಲ್ಲ ಅಂದ್ರೆ ರೈತರ ಹುಲಿಗಳಲ್ಲೆಲ್ಲ ತಾಯಂದಿರೋದು ಎಲ್ಲರೂ ಕೂಡಿ ಪರೀಕ್ಷೆ ತಗೊಂಡು ಬೆನ್ನ ಹತ್ತಿ ಯಪ್ಪ ಕೈ ಮುಗಿತು ಹೋಗ್ತು ಬಿಡ್ರಿ ಅನ್ನೋ ಮಟ್ಟ ಬಿಡ್ಲಿಲ್ಲ, ಪರೀಕ್ಷೆ ಗದ್ದು ಬಿತ್ತು. ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಯವರೇ ನಿಮಗ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬಂದ ತಿಂಗಳ ನಾವು ಗುರುಜಿನೆಲ್ಲ ಮುಖಂಡರು, ಇಡೀ ನಾಡಿನ ಎಲ್ಲ ಮುಖಂಡರು ನಾವು ಈಗ ಈ ರಾಜ್ಯದ ಮುಖ್ಯಮಂತ್ರಿ ಅವರು ಬಂದರು, ಏನೋ ಸ್ವಲ್ಪ ಬದಲಾವಣೆ ಮಾಡ್ತಾರೋ ಅಂತ ಹೇಳಿ ನಾವೆಲ್ಲ ನಿರೀಕ್ಷೆ ಇಟ್ಟು ನೀವೆಲ್ಲರ ತಪ್ಪಿ ಬಿಡದಿ ಒಳಗೆ ನಮ್ಮ ಗೋರಿ ಮೇಲೆ ರಾಜಕಾರಣ ಮಾಡ್ರಿ, ನಿಮ್ಮ ಗೋರಿ ಮೇಲೆ ನಾವು ರಾಜಕಾರಣ ಮಾಡಬೇಕಾಗ್ತೈತಿ. ರೈತ ದೇವರುಗಳು ಅಲ್ಲಿ ಪಾಪ 20 ವರ್ಷದ ತೆಂಗಿನ ಗಿಡ ಹಚ್ಚಾರು, ಅಡಿಕೆ ಗಿಡ ಹಚ್ಚಾರು, ಬಾಳೆ ಹಚ್ಚಾರು, ಎಲ್ಲ ಬಾಕಿಗಳನ್ನು ಬೆಳೆದರು. ಬೆಂಗಳೂರು ನಿಮಗೆ ಸಮೀಪ ತಂದು ಈ ನಾಡಿಗೆ ಅನ್ನ ಹಾಕತ್ತಾರ. ಇಡೀ ನಾಡಿನ ಜನ ಕೂಡ ಈ ಬಿಡದಿ ಹೋರಾಟಕ್ಕೆ ಬೆಂಬಲ ಕೊಡಬೇಕಾಗತ್ತೆ. ನಾವು ಹೇಳ್ತಾ ಇದ್ದೀವಿ ಸಾಕಷ್ಟು ನಮ್ಮ ಬೆಳಗಾವಿ ಜಿಲ್ಲೆ ಒಳಗ 2 ಲಕ್ಷ ಎಕರೆ ಅರಣ್ಯ ಇಲಾಖೆ ಐತಿ, ಬರೀ 50,000 ಎಕರೆ ಮಾತ್ರ ಇವತ್ತು ಅರಣ್ಯ ಐತಿ. ಉಳಿದೆಲ್ಲ ಬರೀ ಕಂಟೆ ಐತೆ. ಆ ಕಂಟಿ ಬೆಳೆಸಕ್ಕಾಗಿ ಈ ಅಧಿಕಾರಿಗಳನ್ನ ಇಟ್ಟಿದ್ದಾರೆ. ಯಾವ ಅಧಿಕಾರಿ ಹೇಳ್ರಿ? ಅರಣ್ಯ ಕಾಯ್ತಕ್ಕಂಥ ಅಧಿಕಾರಿಗಳನ್ನ ಕಂಟಿ ಬೆಳೆಸಕ್ಕಾಗಿ. ಯಾಕ ಕಂಟಿ ಎಲ್ಲ ಕಿತ್ತ ಚಲೋ ಅಂತವ ಮಾವಿನ ಗಿಡ, ಬೇರಿ ಗಿಡ, ಬೇರೆ ಏನ್ ಬೇಕಲ್ಲ ಒಳ್ಳೆ ಒಳ್ಳೆ ಗಿಡ ಸಾಗವಾಣಿ ಬೆಳೆದ್ರಪ್ಪ ಅಂದ್ರೆ ಇಡೀ ನಾಡಿಗೆ ಉಪಯೋಗ ಆಗುದಿಲ್ಲ. 1 ಲಕ್ಷ 1.5 ಲಕ್ಷ ಎಕರೆ ಒಳಗೆ ಉಪಯೋಗ ಆಗುದಿಲ್ಲ. ಇದು ಯಾವಾಗೂ ಚಿಂತಿಲ್ಲ ಅವ್ರಿಗೆ. ಬರೇ ಹೆಂಗ ನಾವು ನುಂಗುದು, ಹೆಂಗ ಶ್ರೀಮಂತ ಆಗುದು, ವೋಟ್ ಬ್ಯಾಂಕ್ ಮಾಡಿಸ್ಕೋದಿಲ್ಲ ಅಷ್ಟ ಐತೆ. ಅದಕ್ಕಾಗಿ ನೀವು ಇವತ್ತು ಬದಲಾಗಬೇಕಾಗೈತೆ. ಅದಕ್ಕಾಗಿ ಮಂಗಳಾಪುರಕ್ಕ ಹೇಳಕ್ಕಾಗಿ ನಾವು ರೈತ ಸಂಘ ಮಾಡಕ್ಕಾಗಿ ಬಂದು. ಯಾಕಂದ್ರ 80 ವರ್ಷ ಮೋಸ ಮಾಡ್ಯಾರ. ಸ್ವಾಮಿನಾಥನ್ ವರದಿ ಅಂತೇಳಿ ಸುಮಾರು 20-30 ವರ್ಷದ ವರದಿಯನ್ನ ಡಾಕ್ಟರ್ ಸ್ವಾಮಿನಾಥನ್